ಆನ್ ಮಾಡುವುದಕ್ಕಾಗಿ 1 ಪ್ರೆಸ್ ಮಾಡಿ. ಪಂಪ್ ಪಂಪ್ ಆನ್. ಮೋಡ್ ಮ್ಯಾನ್ಯುಯಲ್. ಪಂಪ್ ಆಫ್ ಮಾಡಲು 3 ಪ್ರೆಸ್ ಮಾಡಿ. ಪಂಪ್ ಆಫ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ ಟಿ ಕಂಪ್ನಿದು ಮೊಬೈಲ್ ಆಟೋ ಸ್ಟಾರ್ಟರ್ ಯಾವ ರೀತಿ ಕನೆಕ್ಷನ್ ಕೊಡಬೇಕು ಮತ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಈ ಮೊಬೈಲ್ ಆಟೋ ಸ್ಟಾರ್ಟರ್ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಡ್ರಿಪ್ ಇರಿಗೇಷನ್ ಮಾಡಿಸಿರೋರು ಮತ್ತು ದೂರ ಹೋಗಿ ಮೋಟ್ರನ್ನ ಆನ್ ಮಾಡೋಕ್ಕೆ ಆಗಲ್ವಲ್ಲ ಅಂಥವರು ಈ ಮೊಬೈಲ್ ಆಟೋ ಸ್ಟಾರ್ಟರ್ನ ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರು ಹೇಳ್ತಾರೆ ಇಷ್ಟೊಂದು ಅಮೌಂಟ್ ಕೊಟ್ಟು ಯಾಕೆ ಇದನ್ನು ಹಾಕ್ಸ್ಕೋಬೇಕು ಅಂದ್ಬಿಟ್ಟು. ಇದ್ರ ಪ್ರಯೋಜನಗಳು ತಿಳಿಸ್ಕೊಡ್ತೀನಿ ನೋಡಿ. ನಾವಾದರೆ ಹೋಗಿ ಕೈಯಲ್ಲಿ ಆನ್ ಮಾಡಿಬಿಡ್ತೀವಿ, ವೋಲ್ಟೇಜ್ ಎಷ್ಟು ಬರ್ತಾಯಿದೆ ನೋಡಲ್ಲ. ಆದರೆ ಈ ಆಟೋ ಸ್ಟಾರ್ಟ್ರು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಯಾವ ಮೇನ್ಸಲ್ಲಿ ಕರೆಂಟ್ ಬರ್ತಾಯಿಲ್ಲ ಅದನ್ನು ನಿಮಗೆ ಮೆಸೇಜು ಕಳಿಸುತ್ತೆ. ಆರಲ್ಲಿ ಬರ್ತಾಯಿಲ್ವೋ, ವೈಯಲ್ಲಿ ಬರ್ತಾಯಿಲ್ವೋ, ಬಿಯಲ್ಲಿ ಬರ್ತಾಯಿಲ್ವೋ. ಮತ್ತು ಮೋಟ್ರ್ ಕಡೆ ಏನಾದರೂ ಪ್ರಾಬ್ಲಮ್ ಇದ್ರೂ ಮೆಸೇಜ್ ಕಳಿಸುತ್ತೆ, ಮೋಟ್ರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಅದೇ ರೀತಿ ನಿಮ್ಮ ಬೋರ್ವೆಲಲ್ಲಿ ನೀರು ಕಮ್ಮಿ ಆದಾಗ ಅರ್ಧ ಗಂಟೆ ಓಡಿ ಆಫ್ ಆಗಲಿ ಅಂದ್ಬಿಟ್ಟು ನೀವು ಮೆಸೇಜ್ ಕಳಿಸಿದ್ರೆ ಅರ್ಧ ಗಂಟೆ ಓಡಿ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತು ನೀವು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ಕೋಬೋದು, ಆಟೋ ಆಗು ಯೂಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನೀವು ಮೊಬೈಲಲ್ಲಿ ಮೆಸೇಜ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಅಂತ ಅದು ಆಟೋಮೆಟಿಕ್ ಆನ್ ಮಾಡಿರುತ್ತೆ. ಈ ಆಟೋ ಸ್ವಿಚ್ಚು ಕ್ಲೀನಾಗಿ ಕೆಲಸ ಮಾಡ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಏನಂದರೆ ಮಂತ್ಲಿ ರೀಚಾರ್ಜ್ ಮಾಡ್ಕೋಬೇಕು. ಇವಾಗ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಕನೆಕ್ಷನ್ನು ಯಾವ ರೀತಿ ಕೊಡಬೇಕು ಅಂದರೆ ಅವರು ಆಲ್ರೆಡಿ ವೈರ್ ಕೊಟ್ಟಿರ್ತಾರೆ, ಆ ವೈರಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಆ ನಂಬರ್ಸ್ ನೋಡಿಕೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಸೇರಿಸ್ಕೊಂಡು ಆನಂತರ ಫ್ಯಾನಲ್ ಬೋರ್ಡಲ್ಲಿ ಯಾವ ರೀತಿ ಕನೆಕ್ಷನ್ ಕೊಡಬೇಕು ಅಂದ್ಬಿಟ್ಟು ಇವಾಗ ತಿಳಿಸ್ತೀನಿ. RYB ಕನೆಕ್ಷನ್ ಇದೆ ನೋಡಿ. RYB ಕನೆಕ್ಷನ್ನು ಮೇನ್ಸ್ಗೆ ಕೊಡಬೇಕು. RYB ಕನೆಕ್ಷನ್ನು ಮೇನ್ಸ್ಗೆ ಕೊಟ್ಟಾದಮೇಲೆ ಕಾಮನ್ ಬಂದ್ಬಿಟ್ಟು ಆರ್ಗೆ ಕೊಡಬೇಕು. ಕಾಮನ್ ವೈರು ಏನು ಕೆಲಸ ಮಾಡುತ್ತೆ ಅಂದರೆ ಆ ಮೊಬೈಲ್ ಆಟೋ ಸ್ಟಾರ್ಟರ್ ಒಳಗಡೆ ಮೇನ್ಸ್ ಸಪ್ಲೈ ಕೊಡುತ್ತೆ. ಅದೇ ಕೆಲಸ ಮಾಡೋದು ಕಾಮನ್ ವೈರ್. ಕಾಮನ್ ವೈರ್ಗೆ ಆರ್ ಜೊತೆ ಸೇರಿಸಿ ಆನಂತರ ನೀವು I1 I2 ಇವೆರಡು ಕನೆಕ್ಷನ್ ಎಲ್ಲಿ ಕೊಡಬೇಕು ಅಂದರೆ S1 S2 ನೋಡ್ಬೋದು ಇಲ್ಲಿ. S1 S2 ಅದರಲ್ಲಿ NO1 NO2 ಅಂತ ಇದೆಯಲ್ವಾ, ಅವೆರಡು ವೈರು ಬಂದ್ಬಿಟ್ಟು L1 L2ದು ಕನೆಕ್ಷನ್ ಬಂದ್ಬಿಟ್ಟು S1 S2ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಕನೆಕ್ಷನ್ ಕೊಡಿ. ಮತ್ತು ಇಲ್ಲಿ 15 16 28 25 ಅಂತ ನಂಬರ್ಸ್ಗಳಿವೆ. ಈ 4 ವೈರೇ ಮೇಯ್ನು. ಆದರೆ ಕನೆಕ್ಟ್ರಲ್ಲಿ ಹೋಗಿ 3 ವೈರಾಗಿ ಡಿವೈಡ್ ಆಗಿದೆ. ಅದರಲ್ಲಿ 2 ವೈರು ವೈಟು, 1 ವೈರು ಗ್ರೀನು. ಅದು ಯಾವ ರೀತಿ ಕೊಡಬೇಕು, ಇದು ಬಂದ್ಬಿಟ್ಟು ಆಫ್ ಬಟನ್ ಸೈಡ್ಗೆ ಕೊಡಬೇಕು. ನೋಡ್ಬೋದು ಆಫ್ ಬಟನಿಂದ ಒಂದು ವೈರು ಕಾಯಿಲ್ಗೆ ಹೋಗಿರುತ್ತೆ. ಆ ವೈರ್ನ ತೆಗೆದ್ಬಿಟ್ಟು ವೈಟ್ ವೈರ್ನ ಕೊಡಬೇಕು. NC1 NC2 ಅಂತ ಇದೆ. ಆ ಜಾಗದಲ್ಲಿ ಕಾಯಿಲ್ಗೆ ಆಫ್ ಬಟನಿಂದ ಒಂದು ವೈರ್ ಬಂದಿರುತ್ತೆ, ಅದನ್ನು ತೆಗ್ದು NC1 NC2ನ ಕನೆಕ್ಷನ್ನ ಅಲ್ಲಿ ಕೊಡಬೇಕು. ಅದ್ರ ಜೊತೆ ಕಾಯಿಲ್ ಹತ್ರ ಒಂದು ಗ್ರೀನ್ ವೈರ್ನ ಅಲ್ಲೇ ಕನೆಕ್ಷನ್ ಹಾಕಬೇಕು. ನೋಡ್ಬೋದು ಇಲ್ಲಿ NC1 ಅಂತ ಇದೆ, ತೋರಿಸ್ತೀನಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ವಾ NC1 NC2 ಅದ್ರ ಜೊತೆ ಗ್ರೀನ್ ವೈರ್ನ ಸೇರಿಸ್ಬೇಕು. ಗ್ರೀನ್ ವೈರ್ನ NC2 ಜೊತೆನೇ ಸೇರಿಸಿ, NC1 ಜೊತೆ ಸೇರ್ಸೋಕ್ಕೆ ಹೋಗಬೇಡಿ. ಇವಾಗ ಅವರು ನೆಟ್ವರ್ಕ್ಗೋಸ್ಕರ ಒಂದು ಆಂಟಿನ ವೈರ್ ಕೊಟ್ಟಿದ್ದಾರೆ, ಅದನ್ನು ಕನೆಕ್ಷನ್ ಕೊಟ್ಟು ಸಿಮ್ ಹಾಕಿ ಮೋಟ್ರನ್ನ ಆನ್ ಮಾಡಿ ಮತ್ತು ಈ ಮೊಬೈಲ್ ಆಟೋ ಸ್ಟಾರ್ಟರ್ನ ರೀಸೆಟ್ ಯಾವ ರೀತಿ ಮಾಡಬೇಕು ನೋಡೋಣ ಬನ್ನಿ. ಸಿಮ್ಮು ಅರ್ಧ ಕಟ್ ಮಾಡಿ ಹಾಕಬೇಡಿ, ಫುಲ್ಲು ಯಾವ ರೀತಿ ಹಾಕ್ತಾಯಿದ್ದೀನಿ ಅದೇ ರೀತಿ ಫುಲ್ ಸಿಮ್ ಒಳಗಡೆ ಹಾಕಿ. ಕಟ್ ಮಾಡಿ ಚಿಕ್ಕ ಪೀಸ್ ಹಾಕಿದರೆ ಈ ಮೊಬೈಲ್ ಆಟೋ ಸ್ಟಾರ್ಟರ್ ವೇಸ್ಟ್ ಆಗುತ್ತೆ. ಫೀಸ್ ಹಾಕೊಂಬರು. ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅಣ್ಣ ಇವಾಗ.
ಕಾಲ್ ಮಾಡಿದಾಗ ಬ್ಯುಸಿ ಅಂತ ಬರುತ್ತೆ. ಆನಂತರ ನೀವು ಈ ಮೊಬೈಲ್ ಆಟೋ ಸ್ಟಾರ್ಟ್ರಲ್ಲಿ ಬ್ಲೂ ಕಲರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದ್ರ ಪಕ್ಕ ರೆಡ್ ಲೈಟ್ ಬರಬೇಕು. ರೆಡ್ ಲೈಟ್ ಬಂದಾದಮೇಲೆ ಯಾವ ನಂಬರಿಂದ ನೀವು ಕಾಲ್ ಮಾಡಿರ್ತೀರೋ ಆ ನಂಬರಿಗೆ ಒಂದು ಮೆಸೇಜ್ ಬರುತ್ತೆ. ಆನಂತರ ನೀವು ಕಾಲ್ ಮಾಡಿ ಮೋಟ್ರನ್ನ ಆನ್ ಮಾಡ್ಕೋಬಹುದು. ಎಲೆಕ್ಟ್ರಿಕಲ್ ಅಂಡ್ ಆಟೋಮೇಷನ್ ಅಂಡ್ ಪವರ್ ಪ್ಲಾಂಟ್ ನಲ್ಲಿ ತಮಗೆ ಸ್ವಾಗತ. ಪಂಪ್ ಆಫ್. ಪಂಪ್ ಆನ್ ಮಾಡುವುದಕ್ಕಾಗಿ 1 ಪ್ರೆಸ್ ಮಾಡಿ. ಪಂಪ್ ಆನ್. ಮ್ಯಾನ್ಯುಯಲ್. Lorex Knudsen, Electrical and Automation and Power Plant ನಲ್ಲಿ ತಮಗೆ ಸ್ವಾಗತ. ಪಂಪ್ ಆನ್. ಮೋಡ್ ಮ್ಯಾನ್ಯುಯಲ್. ಪಂಪ್ ಆಫ್ ಮಾಡಲು 3 ಪ್ರೆಸ್ ಮಾಡಿ. ಪಂಪ್ ಆಫ್. ಕಾಲ್ ಮಾಡಿದಾಗ ಮೋಟರ್ ಆನ್ ಆಫ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರಲ್ಲ. ಇವಾಗ ಮೆಸೇಜಲ್ಲಿ ಅದೇ ರೀತಿ 110 ಅಂತ ಹೊಡೆದ್ರೆ ಆನ್ ಆಗುತ್ತೆ, 00 ಅಂತ ಹೊಡೆದ್ರೆ ಆಫ್ ಆಗುತ್ತೆ. 110 ಅಂತ ಮೆಸೇಜ್ ಕಳಿಸಿದ್ರೆ ಆನ್ ಆಗುತ್ತೆ, 00 ಅಂತ ಕಳಿಸಿದ್ರೆ ಆಫ್ ಆಗುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ಇವಾಗ ನೀವೇ ನೋಡ್ಬೋದು. 110 ಹೊಡೆದಿದ್ದೀನಿ, ಇವಾಗ ಆನ್ ಆಗುತ್ತೆ ನೋಡಿ ಮೋಟ್ರು. ಆನ್ ಆದಮೇಲೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಮಾಡಿದ್ವಲ್ಲ 110 ಅಂತ, ಮೋಟ್ರು ಆನ್ ಆಯಿತು. ಒಂದು ಮೆಸೇಜ್ ಬಂದಿದೆ ನೋಡಿ, ಪಂಪ್ ಆನ್ ಅಂತ. ಇವಾಗ ಪಂಪ್ ಆಫ್ ಆಗಬೇಕು ಅಂದರೆ 00 ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದರೆ 10 ರಿಂದ 13 ಸೆಕೆಂಡ್ಗಳಲ್ಲಿ ಪಂಪ್ ಆಫ್ ಆಗುತ್ತೆ, ನೋಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ. ಮೆಂಬರ್ಶಿಪ್ ತಗೊಂಡು ಒಂದು ವೀಡಿಯೋದಲ್ಲಿ ನಂಬರ್ ಅಪ್ಲೋಡ್ ಮಾಡಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ. ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನನ್ನ ನಂಬರ್ ಅಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.